ಪಂಜುರ್ಳಿಯ 20 ವರ್ಷಗಳ ರಹಸ್ಯ ಏನು? ಬನ್ನಿ ಇಲ್ಲಿ ತಿಳ್ಕೊಳ್ಳೋಣ. 20 ವರ್ಷಗಳ ಹಿಂದೆ ಆ ಮನೆಯ ಬಾಗಿಲ ಮುಂದೆ ಹೆಜ್ಜೆ ಸದ್ದು ಇದೇ ರೀತಿ ಬರ್ತಾ ಇತ್ತು. ಬಾಗಿಲಿನ ಹೊರಗಿಂದ ಒಂದು ಶಬ್ದ ಬರುತ್ತೆ. ವಿಕಾಸ್ ನಿಧಾನಕ್ಕೆ ತಾತನ ಕಡೆ ಮುಖ ನೋಡ್ತಾನೆ. ಅಂಡ್ ವಿಕಾಸ್ ತಾತನ್ ಕೇಳ್ತಾನೆ ಅದು ಯಾರು ಅಂತ ಕೇಳ್ತಾನೆ. ಅಂಡ್ ತಾತ ಅದಕ್ಕೆ ಉತ್ತರ ಕೊಡ್ತಾರೆ, ಅದು ಪಂಜುರ್ಳಿಯ ದಾರಿ ಅಂತ. ಆದ್ರೆ ಅವ್ನಿಗೇನು ಕೂಡ ಅರ್ಥ ಆಗಿರಲ್ಲ. ತಾತ ಮುಂದುವರಿಸ್ತಾನೆ, ಇದೇ 20 ವರ್ಷ ಹಿಂದೆ ಒಬ್ಬ ಹುಡುಗ ಇದೇ ರೀತಿ ಊರಿನ ಒಬ್ಬ ಹುಡುಗ ಕಾಡಿನ ದಾರಿಯಲ್ಲಿ ಬಂದು ಮನೆ ದಾರಿಯೆಲ್ಲ ತಪ್ಪಿ ಈ ಮನೆಗೆ ಬರ್ತಾನಂತೆ. ಅಂಡ್ ಬಂದು ಅವನಿಗೆ ಏನು ಗೊತ್ತಿರಲ್ಲ, ಅವನು ಕೂಡ ಇದೇ ರೀತಿ ಪಂಜುರ್ಳಿಯ ಹೆಸರನ್ನ ಹೇಳ್ತಾನೆ ಕಾಡಿನ ಮಧ್ಯದಲ್ಲಿ ನಿಂತ್ಕೊಂಡು. ಆ ಒಂದು ರಾತ್ರಿ ಕೂಡ ಈ ತಾತನ ಮನೆಗೆ ಆ ಹುಡುಗ ಬಂದಿದ್ದ. ಆದ್ರೆ ಮಾರನೇ ದಿನ ಅವನ ನೆರಳು ಮಾತ್ರ ಸಿಕ್ಕಿತ್ತು ಅಷ್ಟೇ. ವಿಕಾಸ್ ಆ ಹುಡುಗನಿಗೆ ಏನಾಯ್ತು ಅಂತ ಕೇಳ್ತೇನೆ. ಆದ್ರೆ ತಾತನ ಕಣ್ಣು ಟಕ್ ಅಂತ ಬಾಗ್ಲು ಕಡೆ ಹೋಗುತ್ತೆ. ಅವನು ಹೋದ ದಾರಿಯಲ್ಲೇ ತುಂಬಾ ಜನ ಹೋಗ್ತಾರೆ, ಆದ್ರೆ ಯಾರು ಕೂಡ ಹಿಂತಿರುಗಿ ಬರೋದಿಲ್ಲ. ಸಡನ್ ಆಗಿ ಬಾಗ್ಲು ಕೂಡ ಯಾರೋ ಬಡಿತಾರೆ. ಆ ತಾತ ತಕ್ಷಣ ವಿಕಾಸ್ ಕೈ ಹಿಡಿದು, ನಿನ್ನ ಹೆಸರು ಯಾರಾದ್ರೂ ಕರೆದ್ರೆ ಯಾವುದೇ ರೀತಿ ನೀನು ರೆಸ್ಪಾನ್ಸ್ ಮಾಡಬೇಡ, ಅಂದ್ರೆ ಯಾವುದೇ ರೀತಿ ಉತ್ತರ ಕೊಡ್ಬೇಡ ಅಂತ ಹೇಳ್ತಾನೆ. ಆದ್ರೆ ಹೊರಗಿನಿಂದ ಒಂದು ಧ್ವನಿ ಬರುತ್ತೆ, ವಿಕಾಸ್. ಆದ್ರೆ ವಿಚಿತ್ರ ಏನ್ ಗೊತ್ತಾ, ಅದು ವಿಕಾಸ್ದೇ ಧ್ವನಿ ಆಗಿರುತ್ತೆ. ಸೇಮ್ ವಿಕಾಸ್ ವಾಯ್ಸ್ ಹೆಂಗಿರುತ್ತೋ ಅದೇ ವಾಯ್ಸು ಹೊರಗಿನಿಂದ ಬರುತ್ತೆ. ವಿಕಾಸ್ ಮುಖ ನೋಡಕ್ ಆಗ್ತಿರ್ಲಿಲ್ಲ, ತುಂಬಾನೇ ಗಾಬರಿ ಆಗಿರ್ತಾನೆ. ತಾತ ಅವನ ಕಡೆ ತಿರುಗಿ ಅವ್ನ್ ಮಾತು ಹೇಳ್ತಾನೆ, ನಾನು ಹೇಳಿದ್ದೇನೆ ಪಂಜುರ್ಳಿ ಅಂತ ನೀನೊಂದು ಸಲ ಕರೆದ್ಮೇಲೆ ಅದು ನಿನ್ನ ಧ್ವನಿಯನ್ನೇ ಕಲಿತ್ಕೊಡುತ್ತೆ ಅಂತ ಹೇಳ್ತಾರೆ. ಹೊರಗಿನಿಂದ ಮತ್ತೆ ಅದೇ ಧ್ವನಿ, ವಿಕಾಸ್ ಬಾಗಿಲು ತೆಗಿ ಅಂತ. ಆದ್ರೆ ತಾತನಿಗೆ ಡೌಟ್ ಬಂದು ತಾತ ಡೈರೆಕ್ಟ್ ವಿಕಾಸ್ನ ಕಾಲ್ನ ನೋಡ್ತಾರೆ. ಆದ್ರೆ ಅಲ್ಲಿ ಅವನಿದ್ದ, ಆದ್ರೆ ಅವನ್ ನೆರಳಿರ್ಲಿಲ್ಲ. ತಾತ ನಡುಗುತ್ತಾ ಒಂದ್ ಮಾತು ಹೇಳ್ತಾರೆ, ತಡ ಆಯ್ತು, ಅದು ಈಗಾಗಲೇ ನಿನ್ನನ್ನು ಕರೆದುಕೊಂಡು ಹೋಗಿದೆ ಅಂತ. ಮರುದಿನ ಬೆಳಗ್ಗೆ ಆ ಮನೆ ತುಂಬಾ ಖಾಲಿಯಾಗಿತ್ತು. ಅಂಡ್ ವಿಕಾಸ್ ಕೂಡ ಇರಲಿಲ್ಲ, ಆ ತಾತ ಕೂಡ ಇರಲಿಲ್ಲ. ಆದ್ರೆ ಕಾಡಿನ ದಾರಿಯಲ್ಲಿ 2 ಪಾದದ ಗುರುತುಗಳು ಕಾಣಿಸುತ್ತೆ. ಒಂದು ತಾತನದ್ದು, ಇನ್ನೊಂದು ಆ ವಿಕಾಸ್ನದ್ದಲ್ಲ. ಇನ್ನೊಂದೇನು ಗೊತ್ತಾ, ಈ ದೈವ ಅಂತ ಬಂದ್ರೆ ಕೆಲವರು ನಂಬೋದಿಲ್ಲ, ಮೂಢನಂಬಿಕೆ ಅದು ಇದು ಅಂತಾರೆ. ನೋಡಿ ಯಾವ್ಯಾವ ಥರ ಆಗ್ತವೆ ಅಂತ. ಸೊ ನಂಬಿಕೆ ಅನ್ನೋದಿರಬೇಕು, ಎಲ್ಲಿರಬೇಕು ಅಲ್ಲಿರಬೇಕು. ಮೂಢನಂಬಿಕೆ ಅಂತ ಕೆಲವು ಕಡೆ ಆ ಮಾತು ಬರಬಾರ್ದು. ಸೊ ಓಕೆ ಗೈಸ್, ಇನ್ನಷ್ಟು ಹೊಸ ವೀಡಿಯೋಸ್ಗಳು ಬರ್ತಾನೆ ಇರುತ್ತೆ. ಇದೇ ರೀತಿ ಸಪೋರ್ಟ್ ಮಾಡಿ. ಆ್ಯಂಡ್ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಬರ್ತಿದೆ, ನಿಜವಾಗ್ಲೂ ಹೇಳ. ಇನ್ನೂ ಬೇರೆ ಥರ ಬರುತ್ತೆ ಕಂಟೆಂಟ್ಸು, ಫಾಲೋ ಮಾಡ್ಕೊಳ್ಳಿ. ಆ್ಯಂಡ್ ಯೂಟ್ಯೂಬಲ್ಲಿ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಬೇಗ ಸಬ್ಸ್ಕ್ರೈಬ್ ಆಗಿ, ಓಕೆನಾ? ಸೊ ಓಕೆ ಗೈಸ್, ಥ್ಯಾಂಕ್ ಯು, ಲವ್ ಯು, ಬಾಯ್.